ಲೆಟ್ಸ್ ವೆಲ್ಕಮ್ ನಮ್ಮ ಜೋಡಿ ನಂಬರ್ 1 ಇನ ಆರೆಂಜ್ ಜೋಡಿ ರಾಜಾರಾಮ್, ಸನ್ ಆಫ್ ಶ್ರೀಕಲಾ, ಗೀತಾ, ಡಾಟರ್ ಆಫ್ ವಿನಯ. ರಾಜಾರಾಮ್ ಅವರೇ, ಇವತ್ತು ಅಮ್ಮಂದಿರ ದಿನ. ನಿಮ್ಮ ಲೈಫಲ್ಲಿ ನಿಮ್ಮ ಅಮ್ಮ ಎಷ್ಟು ಸ್ಪೆಷಲ್ ಅಂತ ನಾವೆಲ್ಲರೂ ನೋಡಿದೀವಿ. ಈಗ ನಿಮ್ಮ ಲೈಫಲ್ಲಿ ನಿಮ್ಮ ಅಮ್ಮನ ಸ್ಥಾನವನ್ನ ತುಂಬಿರುವಂತ ಈ ಗೀತಮ್ಮನ ಬಗ್ಗೆ ಹೇಳಿ. ನನ್ನ ಪಾಲಿನ ಸೀತಮ್ಮ. ಹಾ. ಲೈಫಲ್ಲಿ ಒಬ್ಬ ಮಗನಾದವನಿಗೆ ಅಥವಾ ಒಬ್ಬ ಗಂಡು ಮಗನಿಗೆ ಯಾವತ್ತೂ ಒಂದು ಹೆಣ್ಣಿನ ಪ್ರೀತಿ ತುಂಬ ಮುಖ್ಯ. ಮಗಳಿಗೆ ಅಪ್ಪನ ಪ್ರೀತಿ ಜಾಸ್ತಿ ಇರುತ್ತೆ, ಮಗನಿಗೆ ಅಮ್ಮನ ಪ್ರೀತಿ ಜಾಸ್ತಿ ಇರುತ್ತೆ. ಹಂಗೆ ಒಂದು ಗಂಡು ಜೀವಕ್ಕೆ ಹೆಣ್ಣಿನ ಪಾತ್ರ ತುಂಬ ಮುಖ್ಯ ರೋಲ್ ಪ್ಲೇ ಮಾಡುತ್ತೆ. ಅದರಲ್ಲಿ ನನಗೆ ಐ ಆಮ್ ವೆರಿ ಲಕ್ಕಿ. ದೇವರು, ನಮ್ಮ ಅಜ್ಜಿ, ನಮ್ಮ ತಾಯಿ ಈಗ ನನ್ನ ಸೀತಮ್ಮನ್ನ ಕೊಟ್ಟು ಕಳಿಸಿದ್ದಾರೆ. ಈಗಿನವರೆಗೂ ನನಗೆ ಆ ಕೊರತೆ ಏನಿತ್ತು ಇಷ್ಟು ದಿನದ ತಾಯಿ ಸ್ಥಾನದ್ದು, ಆ ತಾಯಿ ಸ್ಥಾನನ ತುಂಬಿಸೋಂಥ ಪ್ರಯತ್ನದಲ್ಲಿ ಅವಳು 100% ಹಾಕ್ತಾ ಇದ್ದಾಳೆ. ಓಕೆ, ನಿಮ್ಮ ತಾಯಿ ಬಗ್ಗೆ ಹೇಳಿ ಗೀತಾ ಅವರೇ. ನಮ್ಮಮ್ಮ ತುಂಬ 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 ಸ್ಪೆಷಲ್ಲು. ಅಮ್ಮ 35 ವರ್ಷದಿಂದ ಇಂಡಿಯಾ ಪೋಸ್ಟಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗಲೂ ಕೂಡ ಶ್ರೀರಾಮ್ಪುರದ ಪೋಸ್ಟ್ ಮಾಸ್ಟರ್ ನಮ್ಮಮ್ಮ. ಆಗ್ಲಿಂದನೂ ನಮ್ಮ ಇಡೀ ಫ್ಯಾಮ್ಲಿಗೆ ಒಂದು ಆಧಾರ ಸ್ತಂಭವಾಗಿ ನಿಂತಿರೋದು ಅಮ್ಮ. ಅಪ್ಪನ ಕರಿಯರ್ನಲ್ಲಿ ಏಳು ಬೀಳುಗಳಿದ್ದಾಗ ಏನೂ ಆಗಲ್ಲ, ನಾನು ನಿಂತು ನಿಮ್ಮನ್ನೆಲ್ಲ ನೋಡ್ಕೋತೀನಿ ಅಂತ ಸ್ಟ್ರಾಂಗ್ ಆಗಿ ನಿಂತು ನೋಡ್ಕೊಂಡಿದ್ದು ನಮ್ಮಮ್ಮ. ನಿಜ ಹೇಳಬೇಕು ಅಂದರೆ ನಮ್ಮ ಇಡೀ ಫ್ಯಾಮಿಲಿಗೆ ಹೋಲ್ ಆ್ಯಂಡ್ ಸೋಲ್, ಪಿಲ್ಲರ್ ಆಫ್ ಸ್ಟ್ರೆಂತ್ ಪ್ರತಿಯೊಂದು ನಮ್ಮ ಅಮ್ಮನೇ. ಆ್ಯಕ್ಚುಲಿ ಅಮ್ಮ ಕೆಲಸ ಮಾಡ್ತಿದ್ರು, ನನಗೆ ಟೈಮ್ ಕೊಡ್ತಿರ್ಲಿಲ್ಲ ಅಂತ ನನಗೆ ಬೇಜಾರಾಗ್ತಿತ್ತು. ಬಟ್ ಈಗ ಮದುವೆ ಆಗಿ ಗಂಡನ ಮನೆಗೆ ಬಂದಮೇಲೆ ಅದು ಎಷ್ಟು ಮಿಸ್ ಮಾಡ್ಕೋತೀನಿ ಅಂತಂದರೆ, ನಂಗೆ ವೀಕೆಂಡ್ ಆದರೆ ಸಾಕು ಕಾಯ್ತಾ ಇರ್ತೀನಿ ಓಡೋಗೋದಕ್ಕೆ, ಒಂದು ಪುಚ್ಚುನ ನೋಡೋದಕ್ಕೆ, ಅಂದರೆ ನನ್ನ ಬೆಕ್ಕಿನ ಮರಿನ ನೋಡೋದಕ್ಕೆ, ಇನ್ನೊಂದು ಅಮ್ಮ ಹತ್ರ ಮಾತಾಡೋದಕ್ಕೆ ಓಡೋಗ್ತೀನಿ, ಅವ್ರ ಹತ್ರ ಎಲ್ಲ ಹೇಳ್ತೀನಿ ಫೋನಲ್ಲೂ. ಮತ್ತೆ ಓಡೋಗೋದು ಬೇಡ ಗೀತಾ ಅವರೇ, ಮನ್ಸಾರೆ ನೀವೆಲ್ಲ ಹೇಳ್ಕೋಬೇಕು ಅಂತಂದ್ರೆ ಒಂದ್ಸಲ ಅಮ್ಮ ಅಂತ ಕರೀರಿ ನೋಡೋಣ. ಅಮ್ಮ, ಇವರು ನಮ್ಮಮ್ಮ ವಿನಯ, ಈಗ ಶ್ರೀರಾಮ್ಪುರದ ಪೋಸ್ಟ್ ಮಾಸ್ಟರು. ನನಗೆ ಫ್ಯಾನ್ಸ್ ಜಾಸ್ತಿ ಅಂತ ನಾನು ಅನ್ಕೊಂಡಿದ್ದೆ, ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇವ್ರಿಗೆ ಫ್ಯಾನ್ಸ್ ಜಾಸ್ತಿ. ಏನಕ್ಕೆ ಅಂತ ಹೇಳ್ತೀನಿ. ಶ್ರೀರಾಮ್ಪುರದ ಗಲ್ಲಿಗಳಿಗೂ ಹೋದ್ರೆ ತಾಯಂದ್ರು, ಹೆಣ್ಮಕ್ಳು ಎಲ್ಲ ಬನ್ನಿ ಮ್ಯಾಮ್, ಮನೆಗೆ ಬನ್ನಿ, ಕಾಫಿ ಕುಡ್ಕೊಂಡು ಹೋಗಿ, ಊಟ ಮಾಡ್ಕೊಂಡು ಹೋಗಿ ಅಂತ ಕರೀತಾರೆ. ಏನಕ್ಕೆ ಅಂದ್ರೆ ಅವ್ರ ಪೆನ್ಷನ್ ತಗೊಳ್ಳೋದಕ್ಕೆ, ಅವ್ರದ್ದೇನೋ ಸ್ಕೀಮ್ ಮಾಡಿಸೋದಕ್ಕೆ, ಏನಕ್ಕಾದ್ರೂ ಯಾರಾದ್ರೂ ಬಂದ್ರೆ ಪ್ರೀತಿಯಿಂದ ಮಾತಾಡಿಸಿ ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ರು ಪೇಷನ್ಸ್ ಇಂದ ಕೇಳಿಸ್ಕೊಂಡು ಸಾರ್ಟ್ ಔಟ್ ಮಾಡ್ಬಿಟ್ಟು ಕಳಿಸ್ಕೊಡ್ತಾರೆ. ಸಾರ್ಟ್ ಔಟ್ ಆಗಿಲ್ಲ ಅಂದ್ರೆ ಇವರೇ ಫೋನ್ ಮಾಡಿ ಫಾಲೋ ಅಪ್ ಮಾಡಿ ಪ್ರತಿಯೊಂದನ್ನು ಅವ್ರು ಇದು ಮಾಡ್ತಾರೆ. ಈಗ್ಲೂ ಅವ್ರಿಗೆ ದಿನದಲ್ಲಿ ಫೋನ್ಸ್ ಬರೋದು ಜಾಸ್ತಿ ಅವ್ರ ಫ್ಯಾನ್ಸ್ದೆ. ಆ್ಯಂಡ್ ಐ ಕ್ಯಾನ್ ಪ್ರೌಡ್ಲಿ ಸೇ ನನ್ನ ಫ್ಯಾನ್ಸ್ಗಿಂತ ಇವ್ರ ಫ್ಯಾನ್ಸೇ ಜಾಸ್ತಿ ವ್ಯಾಲ್ಯೂಬಲ್. ನಿಮ್ಮ ಮಗಳು ಲೈಫಲ್ಲಿ ಸಿಕ್ಕಾಪಟ್ಟೆ ಚಾಲೆಂಜಸ್ನ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ಅಲ್ವಾ ಅಮ್ಮ? ಒಬ್ಬ ತಾಯಿಯಾಗಿ ನೀವು ಅದನ್ನೆಲ್ಲ ನೋಡಿದಾಗ, ಅದನ್ನೆಲ್ಲ ಕೇಳಿಸ್ಕೊಂಡಾಗ ಹೇಗ್ ರಿಯಾಕ್ಟ್ ಮಾಡ್ತಿದ್ರಿ ನೀವು? ಹೇಗ್ ಧೈರ್ಯ ತುಂಬ್ತಿದ್ರಿ ನೀವು? ನಾನು ಹೇಳ್ತಿದ್ದೆ ಅವಳಿಗೆ, ಕೈ ಬೆರಳು ಯಾವಾಗಲೂ 5 ಒಂದೇ ಥರ ಇರಲ್ಲ. ಒಬ್ಬೊಬ್ರು ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕೊಟ್ಟಿರ್ತಾನೆ. ನಾವು ನಮ್ಮ ಕೆಲಸ ಶ್ರದ್ಧೆಯಿಂದ ಮಾಡಿದರೆ ದೇವರು ಒಂದು ದಾರಿ ತೋರಿಸ್ತಾನೆ ನಮಗೆ. ನಿಂದು ಕೆಲಸ ಏನಿದೆ ಅದನ್ನು ಶ್ರದ್ಧೆಯಿಂದ ಮಾಡು ಅಂತ ಹೇಳ್ತಿದ್ದೆ. ಸರ್ಪ್ರೈಸ್ ಆಗಿ ಅಮ್ಮ ಇಲ್ಲಿಗೆ ಬಂದಿದ್ದಾರೆ. ಈ ಮೂಮೆಂಟ್ ಅಲ್ಲಿ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರಸ್ವತಿಯಾಗಿ ಅಮ್ಮ ನಮಗೆ ವಿದ್ಯೆ ಕೊಟ್ಟಿದ್ದಾಳೆ. ಲಕ್ಷ್ಮಿಯಾಗಿ ಫಿನಾನ್ಷಿಯಲಿ ಆಗಲಿ ಎಲ್ಲ ರೀತಿಯಲ್ಲಿ ನಮ್ಗೆ ಎಲ್ಲವನ್ನ ಕೊಟ್ಟಿದ್ದಾಳೆ. ದುರ್ಗೆಯಾಗಿ ಜೀವನದಲ್ಲಿ ಏನೇ ಕಷ್ಟ ಬಂದಿದ್ರು ನಮ್ಮನ್ನ ಕಾಪಾಡಿದಾಳೆ. ಮದ್ವೆ ಆಗಿ ಫಸ್ಟ್ ಟೈಮ್ ಮನೆಗೆ ಬಂದಾಗ ಅಮ್ಮ ಮಡ್ಲಕ್ಕಿ ತುಂಬಿದ್ರು. ಅಮ್ಮನಿಗೆ ನಾನು ಬಾಗಿನ ತಗೊಂಡ್ ಬಂದಿದ್ದೀನಿ, ಜೊತೆಗೆ ದುರ್ಗೆದೊಂದು ಪ್ರತಿಮೆನೂ ತಗೊಂಡ್ ಬಂದಿದ್ದೀನಿ. ಅಮ್ಮನಿಗೋಸ್ಕರ ನಾನೊಂದು ತುಂಬಾ ಮುದ್ದಾಗಿರೋ ಮೂಗ್ಬೊಟ್ಟು ತಂದಿದ್ದೀನಿ. ಅಮ್ಮ ಬೇರೆ ಬೇರೆ ಮೂಗ್ಬೊಟ್ಟು ಹಾಕೊಂಡಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ಬಾಗಿನ ಜೊತೆಗೆ ಅವೆರಡನ್ನೂ ಅಮ್ಮನಿಗೆ ಕೊಡ್ತಾ ಇದ್ದೀನಿ ನಾನು. ಆಕ್ಚುಲಿ ಅವ್ರು ತುಂಬಾ ಇಮೋಷ್ನಲ್ ಆದ್ರು. ಏನಕ್ಕೆ ಅಂದ್ರೆ, ನಾನು ನಮ್ಮಮ್ಮ ಜೊತೆಗಿದ್ದಾಗ ಅವ್ರ ತಾಯಿ ಅವ್ರಿಗೆ ನೆನಪಾಗ್ತಾ ಇರ್ತಾರೆ. ಬಟ್ ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇವರು ನಿಮ್ಗೆ ಅಮ್ಮನೇ, ಇವರಿದ್ದಾರೆ ನಿಮ್ಮ ಜೊತೆಗೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನನಗೆ ಒಳ್ಳೆ ಮಗ ಆಗಕ್ಕೆ ಆಗಿಲ್ಲ ಅವ್ರಿಗೆ. ಇವಾಗ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಗ ನನ್ನ ಫಸ್ಟ್ ಸ್ಯಾಲ್ರಿಯಲ್ಲಿ ಒಂದು ಕೊಡಿಸೋಂಥ ಅವಕಾಶ ನನಗೆ ಸಿಕ್ಕಿಲ್ಲ. ಯಾವ ಮೊದಲು ಅನ್ನೋದು ಯಾವುದು ಅವ್ರ ಜೊತೆ ನನಗೆ ಆಗಲಿಲ್ಲ. ಯಾಕಂದರೆ ನಾನು ಓದಿದ್ದು ಹಾಸ್ಟೆಲಲ್ಲಿ. 10th ಮುಗಿಸ್ಕೊಂಡು ಆಚೆ ಬಂದೆ. ಫಸ್ಟ್ PUC ಓದ್ತಾ ಇದ್ದೆ. ಅವ್ರಿಗೆ ಒಂದು ಕ್ಯಾನ್ಸರ್ ಕಾಯಿಲೆ, ಮಾರಕ ಕಾಯಿಲೆ ಡಿಟೆಕ್ಟ್ ಆಯಿತು. ಅವ್ರಿಗೆ ಆಸೆ ಇದ್ದಿದ್ದು ಒಂದೇ, ನಾನು ಚೆನ್ನಾಗಿ ಓದಬೇಕು, ಮಾರ್ಕ್ಸ್ ತೆಗಿಬೇಕು ಅಂತ. ನನ್ನ ದುರಾದೃಷ್ಟ, ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲಿಂದ ಹೋಗ್ತಾನೆ, ಮತ್ತೆ ಹಾಸ್ಪಿಟ್ಲಿಗೆ ಬರ್ತೀನಿ. ರಿಸಲ್ಟ್ ಬರಬೇಕಾದ್ರೆ ಅವರಿಲ್ಲ. ಅವ್ರಿಗೆ ಒಂದಿನ ಕಳ್ಕೊಂಡಾದ್ಮೇಲೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿರೋದು, ಯಾವತ್ತೂ ನನಗೆ ಆ ಕೊರತೆಗಳು ಯಾರೂ ಬಿಟ್ಕೊಟ್ಟಿಲ್ಲ. ನಮ್ಮ ತಂದೆ,
ಅಥವಾ ನಮ್ಮ ಅಜ್ಜಿ ಎಲ್ಲ ತಾಯಂದ್ರಿಗೂ ನಾನು ಹೇಳೋದಿಷ್ಟೇ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಫಸ್ಟ್ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಮಕ್ಕಳು ಏನೋ ಒಂದು ಮಾಡ್ಕೋತಾರೆ. ಸೊ ನಾನು ಈ ಸ್ಟೇಜಿಂದ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತವರೆಗೂ ಬಹುಶಃ ನಾನು ಒಳ್ಳೆ ಮಗ ಆಗಿಲ್ಲ. ಫಸ್ಟ್ ಒಳ್ಳೆ ಮಗ ಆಗ್ತೀನಿ ಮನೆಗೆ, ನೆಕ್ಸ್ಟ್ ಖಂಡಿತವಾಗ್ಲೂ ಒಂದು ಒಳ್ಳೆ ಗಂಡ ಆಗ್ತೀನಿ ಇವಳಿಗೆ. ಆ್ಯಂಡ್ ನಮ್ಮ ಅಜ್ಜಿಗೆ ಇವಾಗ ಹುಷಾರಿಲ್ಲ. ನನಗೊಂದು ಆಸೆ ಇದೆ, ಈ ಸ್ಟೇಜ್ಗೆ ಫಿನಾಲೆಗೆ ನಮ್ಮ ಅಜ್ಜಿನ ಕರ್ಕೊಂಬಂದು ನಾನು ಜೋಡಿ ನಂಬರ್ 1 ಟೈಟಲ್ ಗೆಲ್ಲಬೇಕು ಅಂತ. ರಾಜೇಶ್ ಸರ್, ತಾಯಿ ಎಲ್ಲಿ ಹೋಗಿದ್ರಿ ಅನ್ಕೊಂಡಿದ್ರಿ? ಇಲ್ಲೇ ಇದ್ದಾರೆ. ದೈಹಿಕವಾಗಿ ಅಷ್ಟೇ ಇಲ್ಲ ಅವರು. ಇದಕ್ಕೊಂದು ಸಣ್ಣ ನಿಜವಾದ ನಡೆದಿದ್ದು ಹೇಳ್ತೀನಿ ನಾನು ನನ್ನ ತಾಯಿ ಕಳ್ಕೊಂಡೊಂದು 3 ವರ್ಷ ಆಗಿತ್ತು. ನಾನು ಅವಾಗ ಜ್ಞಾಪಕ ಬರೋದು, ಬೇಜಾರಾಗೋದು. ನನ್ನ ತಾಯಿ ಹೋಗಿದ್ದ ಒಂದು 2-3 ವರ್ಷ ಆದಮೇಲೆ ನಾನು ಅವಾಗ ಕಡ್ಡಿಪುಡಿ ಸಿನಿಮಾಗೆ ಕೆಲಸ ಮಾಡ್ತಿದ್ದೆ. ಐ ವಾಸ್ ದ ಕೋ ಡೈರೆಕ್ಟರ್, ರೈಟರ್, ಎಲ್ಲ ಕೆಲಸನೂ ಮಾಡ್ತಿದ್ದೆ. ಟೈಟ್ಲ್ ಮಾಡಿಸ್ಬೇಕಾಗಿತ್ತು. ಒಬ್ಬ ಟೈಟ್ಲ್ ಮಾಡೋನ ಹತ್ರ ಹೋದ್ವಿ. ಅವ್ನು ಟೈಟ್ಲಿಂಗ್ ಎಲ್ಲ ಮಾಡ್ತಾ ಇದ್ದ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಮಾಡ್ತಾನೆ ಇದ್ದ. ಯೂಶಲಿ ಅವ್ನು ಸಿಗರೇಟ್ ಸೇದವನು. ಇದ್ಯಾಕೋ ಅವಾಗಿಂದ ಕೂತಾ ಇದೆಯಾ, ಸಿಗರೇಟ್ ಸೇದಕ್ಕೆ ಹೋಗಿಲ್ಲ ಅಂದೆ. ಇಲ್ಲ ಬಿಟ್ಬಿಡೆ ಕಣ ಅಂತ. ಇದೇನೋ ಇದಕ್ಕಿದಂಗೆ ಈ ಡಿಶನ್ನು. ಇಲ್ಲ ನಮ್ಮ ತಾಯಿ ಹೋಗ್ಬಿಟ್ರು ಒಂದು 15 ದಿವಸದ ಕೆಳಗಡೆಯಿಂದ. ಓ ಸಾರಿ ಕಣೋ, ಸಾರಿ. ತಾಯಿಗೆ ಹೋಗಿದ್ದಕ್ಕೆ ಬಿಟ್ಟಿಯಾ ಸಿಗರೇಟು ಅಂತ ಕೇಳಿದ್ವಿ. ಇಲ್ಲ ಮುಂಚೆ ಎಲ್ಲ ನಾನು ಕದ್ದು ಮುಚ್ಚಿ ಸಿಗರೇಟ್ ಸೇದ್ತಾ ಇದ್ದೆ, ನಮ್ಮ ತಾಯಿ ನೋಡ್ತಾ ಇಲ್ವಲ್ಲ ಅಂತ. ಇವಾಗ ಎಲ್ಲಿ ಸೇದ್ಲೋ, ನಮ್ಮ ಅಮ್ಮ ಎಲ್ಲ ಕಡೆ ಇದ್ದಾರೆ ಅಂದ. ನನಗೆ 2 ಕ್ಷಣ ನಿಜವಾಗ್ಲೂ ಎಂಥ ಮಾತಂದ ಅಂತ ಅನಿಸ್ತು ನನಗೆ. ಇದರಲ್ಲ ಎಲ್ಲೋಗಿದ್ದಾರೆ, ದೈಹಿಕವಾಗಿ ಇಲ್ಲ ಅಷ್ಟೇನೆ, ಈಗ ನಮ್ಮ ರೂಪದಲ್ಲಿದ್ದಾರೆ, ನನ್ನ ಕೆಲಸದಲ್ಲಿದ್ದಾರೆ, ನನ್ನ ಸಂಸ್ಕಾರದಲ್ಲಿದ್ದಾರೆ, ನನ್ನಲ್ಲೇ ಜೀವಂತವಾಗಿದ್ದಾರಲ್ಲ ಅವರು ಅಲ್ವಾ. ಹಂಗೆ ಅನ್ಕೊಂಡು ಆರಾಮಾಗಿರಿ ಜೀವನದಲ್ಲಿ, ಇಷ್ಟೊಂದು ಭಾವುಕರಾಗಬೇಡಿ. ಸೊ ಇಬ್ರು ಸಂತೋಷವಾಗಿರಿ. ಗೀತಾ, ಎರಡೇ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಅಮ್ಮ ಸ್ವಾಗತ, ನಿಮ್ಮನ್ನ ಭೇಟಿ ಮಾಡಿದ್ದು ಭಾಳ ಸಂತೋಷ ಆಯಿತು. ಇಬ್ಬರಿಗೂ ಒಳ್ಳೇದಾಗಲಿ ಗಂಡ ಹೆಂಡತಿಗೆ. ಸಂತೋಷವಾಗಿರಿ. ನಾವು ಕೃಷ್ಣನ ಕಥೆ ಕೇಳ್ಕೊಂಡು ಬೆಳೆಯೋರಲ್ವಾ. ಯಶೋದೇನೋ ದೇವಕಿನೋ, ಕೃಷ್ಣ ಬೆಳೆದಿದ್ದು ಯಾರ ಹತ್ರ ಅಲ್ವಾ. ಯಾರಿಗೆ ಹಾಗಿದ್ರೆ ಹೆಚ್ಚಿನ ಹಕ್ಕಿದೆ ಕೃಷ್ಣನ ಮೇಲೆ ಗೊತ್ತಿಲ್ಲ. ಹಾಗಾಗಿ ಅನೇಕ ಜನ ತಾಯಂದ್ರು ನೋಡ್ತಾ ಇರೋರು ಹೆರದೇ ಇರುವಂತಹ ತಾಯಂದಿರಿರಬಹುದು. ಅವರನ್ನೆಲ್ಲ ನಾನಿವತ್ತು ಒಮ್ಮೆ ಸ್ಮರಿಸ್ಕೋತೀನಿ ಮತ್ತು ಅವರೆಲ್ಲರಿಗೂ ನನ್ನ ಪ್ರಣಾಮಗಳನ್ನು ನಾನು ಅರ್ಪಿಸ್ತೀನಿ. ಇದನ್ನು ಹೇಳೋದಕ್ಕೆ ವೈಯಕ್ತಿಕ ಕಾರಣನೂ ಒಂದಿದೆ. ನಾನು ಇರಬೇಕಾದಷ್ಟು ಸಮಯ ನನ್ನ ಮನೇಲಿರಲ್ಲ. ಹಾಗಾಗಿ ನನ್ನ ಮಗನಿಗೆ ನಾನು ಯಾವಾಗಲೂ ಇರ್ತೀನಿ ಅಂತಲ್ಲ, 24 ತಾಸಲ್ಲಿ ಮೇ ಬಿ ಈ ರಾತ್ರಿಯ 10-12 ತಾಸು ಇರ್ತೀನೇನೋ ಮನೆಯಲ್ಲಿ. ಅಂದರೆ ಸಂಜೆ 6 ಗಂಟೆ ಮೇಲೆ ಎಲ್ಲೂ ಹೋಗಲ್ಲ. ನಮಗೊಂದು ಸೋಷಿಯಲ್ ಲೈಫ್ ಅಂತ ನನಗೂ ಅವಿನಾಶ್ಗೂ ಇಲ್ಲ. ಆದರೆ ಮಿಕ್ಕಿದ ಸಮಯ ನೋಡ್ಕೊಳ್ಳೋರು ಇರ್ತಾರಲ್ಲ, ಅವರೇ ನನ್ನ ಮಗನ ಹೆತ್ತಿಲ್ವಲ್ಲ, ಅವ್ರಿಗೆ ಅವನನ್ನು ನಿಭಾಯಿಸಬೇಕು ಅನ್ನೋ ಆಬ್ಲಿಗೇಷನ್ನು ಇಲ್ಲ. ಆದರೂ ನೋಡ್ಕೋತಾರಲ್ಲ. ನಾವು ಕೊಡೋ ಸಂಬಳಕ್ಕೆ ಮಾತ್ರ ಅಲ್ಲ ಅಂತ ನಾನು ಅಂದ್ಕೋತೀನಿ. ಅದನ್ನು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಆ ತಾಯಿತನ ಇದೆಯಲ್ಲ, ಅದು ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿ ಅನುಭವ ಆಗ್ಬೋದೇನೋ. ನನಗೆ ಪ್ರತಿನಿತ್ಯ ಆಗೋ ಅನುಭವವನ್ನು ನಾನು ಹಂಚ್ಕೋತಾ ಇದ್ದೀನಿ. ನಮ್ಮ ಮನೇಲಿರೋ ಕಾಳಿ ಇರಬಹುದು, ನಮ್ಮ ಮನೇಲಿ ರೇಣುಕಾ ಅಂತ ಇನ್ನೊಬ್ಬಳಿದ್ದಾಳೆ, ಅದೇ ರೀತಿಯಾಗಿ ಭಾರತಿ ಅಂತ ಒಬ್ಬರು ನನ್ನ ಮಗನ ನೋಡ್ಕೊಳ್ಳೋರು. ಹೀಗೆ ಈ ಎಲ್ಲ ಹೆಣ್ಮಕ್ಳು ಅವನನ್ನು ಹೆತ್ತವರಲ್ಲ. ನಾನು ಕೋಪಿಸ್ಕೊಂಡ್ರೆ ಕಾಳಿ ಬಂದು ನನ್ನ ಗದರ್ಬಿಟ್ಟು ಹೋಗ್ತಾಳೆ, ಮಗಿಗೆ ಬೈತೀರಾ ನೀವು, ಹೋಗಿ ಎತ್ಲ ಕಡೆ ಅಂತ. ಸೊ ಹಾಗೆ ಅನೇಕ ಜನ ತಾಯಂದರು ಹೆಣ್ಮಕ್ಳಿರ್ತಾರೆ.